ರೈತನ ಭೂಮಿ ಇಲಾಖೆಗಳ ಚಿಟಾಪಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ಕುಳಿತಿರುವ ರೈತರು ಕಳೆದ 3 ದಿನಗಳಿಂದ ಇಲ್ಲಿ ಅನ್ನದಾತರ ಆಕ್ರೋಶದ ಜ್ವಾಲೆ ಧಗಧಗಿಸುತ್ತಿದೆ. ಹೌದು, ನಂದಿ ಹೋಬಳಿಯ ಸಿಂಗಾಟ ಕದಿರೇನಹಳ್ಳಿಯ ಸುಮಾರು 15ರಿಂದ 20 ರೈತ ಕುಟುಂಬಗಳು ತಮ್ಮ ಬದುಕಿನ ಆಧಾರವಾಗಿರುವ ಜಮೀನಿಗಾಗಿ ಕಣ್ಣೀರು ಹಾಕುತ್ತಾ ಇಲ್ಲಿ ಧರಣಿ ಕುಳಿತಿದ್ದಾರೆ. ಕಂದಾಯ ಇಲಾಖೆ ಕೊಟ್ಟ ಜಮೀನಿಗೆ ಈಗ ಅರಣ್ಯ ಇಲಾಖೆ ಬೇಲಿ ಹಾಕಲು ಬಂದಿದೆ. ಇಲಾಖೆಗಳ ನಡುವಿನ ಈ ಜಟಾಪಟಿಗೆ ರೈತರು ಬೀದಿಗೆ ಬೀಳುವಂತಾಗಿದೆ. ಧರಣಿಯಲ್ಲಿ ಪಾಲ್ಗೊಂಡಿರುವ ಸುಮಿತ್ರಾ ಈ ರೀತಿ ಅಳಲನ್ನ ತೋಡಿಕೊಂಡಿದ್ದಾಳೆ. ಸರ್, ನಾವು ಸುಮಾರು ವರ್ಷಗಳಿಂದ ಸರ್ವೆ ನಂಬರ್ 81, 82, 83, 84, 85 ಹೊಸ ನಂಬರ್ 67ರ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಬೆಳೆ ಇಟ್ಟುಕೊಂಡು ನಮ್ಮ ಸಂಸಾರವನ್ನ ಸಾಗಿಸುತ್ತಾ ಇದ್ದೀವಿ. ಕಂದಾಯ ಇಲಾಖೆಯ ಅಧಿಕಾರಿಗಳೇ ನಮಗೆ ಆ ಜಮೀನನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ನಮ್ಮ ಹತ್ರ ಕಂದಾಯ ಇಲಾಖೆ ಕೊಟ್ಟಿರೋ ಪಾಣಿ ಪಟ್ಟ, ದರ್ಗಾ ಮಾಡಿರೋ ಪತ್ರಗಳೆಲ್ಲ ಇವೆ ಸರ್. ಹೀಗಿರುವಾಗ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಬಂದು 3 ವರ್ಷಗಳಿಂದ ನಮಗೆ ಭೂಮಿಯನ್ನ ಉಳುಮೆ ಮಾಡಲು ಬಿಡದೆ ಅಡ್ಡಿಪಡಿಸುತ್ತಿದ್ದು, ಇದು ನಮಗೆ ಸೇರಿದ ಜಮೀನು, ನೀವು ಉಳುಮೆ ಮಾಡೋ ಹಾಗಿಲ್ಲ ಅಂತ ಅಡ್ಡಿ ಮಾಡ್ತಾ ಇದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್. ಯಾವ ಅಧಿಕಾರಿನೂ ಬಂದಿಲ್ಲ ಸರ್. 3 ದಿವಸದಿಂದ ಇಲ್ಲೇ ಬಿದ್ದಿದ್ದೀವಿ. ನಮ್ಮ ಭೂಮಿ ನಮಗೆ ಸಿಗುವವರೆಗೂ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಕದಲಲ್ಲ, ಹೋರಾಟ ನಿಲ್ಲಿಸಲ್ಲ ಎಂದಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅಂದ್ರೆ ಅವರು ಅಲ್ಲಿ ಹೋಗಕ್ಕೆ ನಿಮ್ಗೆ ಏನಿದೆ, ಏನು ಪಾಣಿಗಿಣಿ ಏನಿದೆ, ಬಾಣಿ ಇದೆ, ಸಾಗುವಳಿ ಚೀಟಿ ಇದೆ, ನಾವು ಮತ್ತೆ ಇದು ಕಂದಾಯ ಕಟ್ಟಿರೋ ಬಿಲ್ಲಿಗಳೆಲ್ಲ ಇದ್ಕೊಂಡು ಇವರು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ ಉಳುಮೆ ಮಾಡೋಕ್ಕೆ ಅಂತ. ನಾವು ಫಸ್ಟ್ ಎಲ್ಲ ಮಾಡ್ತಿದ್ವಿ, ರಾಗಿ ಬಿತ್ತನೆ ಮಾಡ್ತಿದ್ವಿ, ಹುಳ್ಳಿಕಾಳು ಬಿತ್ತನೆ ಮಾಡಿದ್ವಿ, ಜೋಳನೂ ಹಾಕಿದ್ವಿ. ಇವಾಗ ಮಾಡಿದ್ರೆ ಒಂದು 3 ವರ್ಷದಿಂದ ನಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಅಲ್ಲಿ. ಯಾಕೆ ಬಿಡ್ತಾ ಇಲ್ಲ? ನಮ್ಮ ಸತ್ತಲ್ವಾ, ನಮ್ಮ ಮಕ್ಕಲ್ವ ಇದು? ಇವ್ರು ಯಾರು ಸೆಂಟ್ರಲ್ಲಿ? ಅದನ್ನೇ ನಾವು ಕೇಳಕ್ಕೆ ಬಂದಿರೋದು. ಇಷ್ಟು ದಿನ ಇರೋದು ನಮ್ಗೆ ರಾಗಿ ಎಲ್ಲ ಬೆಳೀತಾ ಇರಬೇಕಾದ್ರೆ ಇವಾಗ 3 ವರ್ಷದಿಂದ ಯಾಕೆ ಇಕ್ಕಟ್ಟು ಮಾಡ್ತಿದ್ದಾರೆ ನಮಗೆ? ಅದಕ್ಕೆ ಎಲ್ಲಿ ಬಂದು ಏನು ಮಾಡ್ತಾ ಇದ್ದೀರಿ ಈಗ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ. ಈ ತಹಸೀಲ್ದಾರರು ಬಂದು ಯಾಕೆ ನಮ್ಗೆ ಬಿಟ್ಕೊಡ್ತಾ ಇಲ್ಲ, ಯಾಕೆ ಸೈನ್ ಮಾಡ್ತಾ ಇಲ್ಲ, ಯಾಕೆ ಸರ್ವೆ ಮಾಡ್ತಾ ಇಲ್ಲ ಅಂತೇಳಿ 3 ದಿನದಿಂದ ಇವಾಗ ಇದು ಮಾಡ್ತಾ ಇದ್ದೀವಿ. ನ್ಯಾಯ ಸಿಗುವವರೆಗೂ, ಭೂಮಿ ಸಿಗೋವರೆಗೂ ಬಿಡಲ್ಲ ಸರ್. ನಮಗೆ ಒಂದು 50 ವರ್ಷದಿಂದ ಭೂಮಿಯಲ್ಲಿ ಇದ್ದೀವಿ. ಎಲ್ಲ ಪಾಣಿಗೆ ಏನು ಬೇಕಾದರೂ ಇದೆ ದಾಖಲೆಗಳು. ಯಾರು ಬೇರೆದ್ರು ಕೇಳಿದ್ರು ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಇವಾಗ ಭೂಮಿ ಮಾತ್ರ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಹೆಸರು ಸುಮಿತ್ರಾ ಅಂತ. ಗ್ರಾಮದ ಹಳೆ ಸರ್ವೆ ನಂಬರ್ 67 ಪೈಕಿ ಹೊಸ ಸರ್ವೆ ನಂಬರ್ 81, 82, 83, 84, 85, 86 ಮತ್ತು 67ರಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆಯವರು ನೀಡುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸುವುದು ಹಾಗೂ ಅವರ ಭೂಮಿಗೆ ಬಿಟ್ಟು ಕೊಡುವುದಾಗಿ ತಾಲೂಕಿನಂತ ನಾವು ಹೋರಾಟ ಮಾಡ್ತಿದ್ದೀವಿ. 3 ವರ್ಷದಿಂದ ಈ ಅರಣ್ಯ ಇಲಾಖೆಯವರು ನಮಗೆ ಭೂಮಿ ಬಿಟ್ಕೊಡ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಮೊನ್ನೆ ದಿನ ನಾವು ಹೋರಾಟ ಮಾಡ್ತಾ ಇರೋದು. ಆದ್ರೆ ಬಿಟ್ಕೊಡೋವರೆಗೂ ನಾವು ಇಲ್ಲಿಂದ ಜಮೀನ್ ಬಂದು ಸಿಂಗಾಟ್ ಕದಿರೇನಹಳ್ಳಿ ಸರ್. ಇಲ್ಲಿ ಮಾತ್ರ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಜಮೀನ್ ಹತ್ರ ಗಲಾಟೆ ಹೋರಾಟ ಮಾಡಿ ಸರ್ ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿ ನ್ಯಾಯ ಸಿಗೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ. ಅಲ್ಲಿ ಭೂಮಿ ಕೊಟ್ರೇನೆ ನಾವ್ ಇಲ್ಲಿಂದ ಹೋಗೋದು. ಭೂಮಿ ಹತ್ರ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್? ನಾವು ಒಂದು 7 ಜನ ಸರ್, 7 ಜನ, 7 ಕುಟುಂಬಗಳಿಂದ ಒಂದು 3 ವರ್ಷದಿಂದ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಇವಾಗ ಬಿಟ್ಕೊಡ್ತಾ ಇಲ್ಲ. ನಾವು ಇಲ್ಲಿಂದ ಕದಲಲ್ಲ. ಅರಣ್ಯ ಜಮೀನುಗಳಿಗೆ ಏನ್ ಮಾಡ್ತಾ ಇದ್ರಿ ಮೊದಲು? ಸರ್ ರಾಗಿ ಬೆಳಿತಾ ಇದ್ವಿ. ರಾಗಿ, ಜೋಳ, ಹುಳ್ಳಿಕಾಳು ಎಲ್ಲ ರಾಗಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.